ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಶ್ಮೀರದಿಂದ ಕನ್ನಡಿಗರನ್ನ ಕರೆತರಲು ವಿಶೇಷ ವಿಮಾನ ರೆಡಿಯಾಗಿದೆ. ದೆಹಲಿ ಮುಂಬೈಗೆ ವಿಮಾನದಲ್ಲಿ ರವಾನಿಸೋಕೆ ಈಗ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಪ್ರವಾಸಿಗರು ತಮ್ಮ ಊರನ್ನ ಸೇರ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇಂಥ ಸಂದರ್ಭದಲ್ಲಿ ಅದು ಯಾವುದೇ ಪಕ್ಷ ಆಗಿರ್ಬೋದು, ಎಲ್ಲರೂ ಕರ್ನಾಟಕದ ವಿಚಾರ ಅಂತ ಬಂದಾಗ ರಾಜ್ಯ ಸರ್ಕಾರ ಕೂಡ ಎಫರ್ಟ್ ಆಗ್ತಾ ಇದೆ. ಕೇಂದ್ರ ಸರ್ಕಾರವೂ ಕೂಡ, ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಲಾಡು ಎಲ್ಲರೂ ಒಟ್ಟಿಗೆ ಚರ್ಚೆಯನ್ನು ಮಾಡಿ, ಅಂದರೆ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡಿಗರನ್ನ ವಾಪಸ್ ತವರೂರಿಗೆ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಜಮ್ಮು ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಸಂಬಂಧಪಟ್ಟಂಥ ಅಧಿಕಾರಿಗಳೊಂದು ಚರ್ಚೆ ಮಾಡಿದ್ದಾರೆ. ದಾಳಿಯಲ್ಲಿ 3 ಕನ್ನಡಿಗರು ಸಾವನ್ನಪ್ಪಿದ್ದಾರೆ, ಇಬ್ಬರಿಗೆ ಕನ್ನಡಿಗರಿಗೆ ಗಾಯ ಆಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮೃತರಾಗಿದ್ದಾರೆ. ನಿನ್ನೆ ಒಂದು ಭಾಳ ದೊಡ್ಡ ಅಟ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಅಲ್ಲೇ ಹೋಗಿದ್ದಾರೆ. ನಾನು ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ. ಕರ್ನಾಟಕದಿಂದ 3 ಜನ ಈಗ ಮೃತರಾಗಿದ್ದಾರೆ. ಅವ್ರ ಹೆಸರು ಎಲ್ಲ ನಿಮ್ಗೆ ಗೊತ್ತಿದೆ. ಹೀಗಾಗಿ ನಾನು ಮತ್ತು 2 ಗಾಯಗೊಂಡಿದ್ದಾರೆ, ಇಂಜರ್ಡ್ ಆಗಿದ್ದಾರೆ. ಭರತ್ ಭೂಷಣ್ ಅವರು, ಮಂಜುನಾಥ್ ರಾವ್ ಅವರು, ಮಧುಸೂದನ್ ಅವರು, ಇವರೆಲ್ಲರೂ ಮೃತರಾಗಿದ್ದಾರೆ. ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಮತ್ತು ಅಲ್ಲಿರುವ ಈ ಮೃತರ ಸಂಬಂಧಿಕರು ಮತ್ತು ಮೃತರ ಪಾರ್ಥಿವ ಶರೀರವನ್ನು ಕರ್ನಾಟಕಕ್ಕೆ ಸಂಬಂಧಿಸಿದ ಅಧಿಕಾರಿಗಳು, ಲೆಫ್ಟಿನೆಂಟ್ ಗವರ್ನರ್ ಆಫೀಸು, ಅಲ್ಲಿನ ಸರ್ಕಾರದ ಮಂತ್ರಿಗಳು, ಯಾರು ನಮ್ಮ ವಿಭಾಗದ ಮಂತ್ರಿಗಳಿದ್ದಾರೆ ಅವರು, ಮತ್ತು ಗೃಹ ಮಂತ್ರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದು ಕೋಆರ್ಡಿನೇಷನನ್ನು ಮಾಡಿದ್ದೆವು. ಇವತ್ತು ನಾಳೆ ಎಲ್ಲವೂ ಅವರವರ ಸ್ವಸ್ಥಳಗಳಿಗೆ ಅವರು ತಲುಪ್ತಾ ಇದ್ದಾರೆ. ಮತ್ತು ನಿನ್ನೆ ರಾತ್ರಿಯೇ ನಾನು ಸನ್ಮಾನ್ಯ ರಾಮಮೋಹನ್ ನಾಯ್ಡು ಅವ್ರ ಜೊತೆಗೂ ಮಾತನಾಡಿ, ಅವರು ಕೂಡ ಅಲರ್ಟಾಗೇ ಇದ್ದರು. ನಾನು ಮಾತಾಡಿದ ಮೇಲೆ ಮಾಡಿದ್ದಾರೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ. ರಾತ್ರಿ ಆದರೂ ಕರ್ನಾಟಕದಿಂದ 2-3 ಫೋನುಗಳು ಬಂದು